ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಕೇಂದ್ರ ಸರ್ಕಾರ ದೇಶದ ಜನರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. 2 ವಾರದಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಶಾಕ್ ಕೊಟ್ಟಿದೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ ₹2.61 ಮತ್ತೆ ಡೀಸೆಲ್ ಮೇಲೆ ₹2.71 ಹೆಚ್ಚಳ ಮಾಡಿದ್ದು ಕೇಂದ್ರ ಸರ್ಕಾರ ದೇಶವಾಸಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಬೆಂಗಳೂರು ನಗರದಲ್ಲಿ ಪೆಟ್ರೋಲ್ ಬೆಲೆ ಈಗ ಪ್ರತಿ ಲೀಟರ್ಗೆ ₹110.89 ಆಗಿದ್ರೆ ಡೀಸೆಲ್ನ ಬೆಲೆ ಲೀಟರ್ಗೆ ₹98.80 ಬಂದು ನಿಂತಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಇಳಿಕೆಯಾದ್ರೂ ಕೂಡ ಭಾರತದಲ್ಲಿ ತೈಲ ದರ ಭಾರಿ ಏರಿಕೆ ಆಗಿದೆ. ಆದ್ರಿಂದ ಕೇಂದ್ರ ಸರ್ಕಾರದ ಮೇಲೆ ಜನಸಾಮಾನ್ಯರು ಬಹಳ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಹೆಚ್ಚಾದ್ರೆ ದಿನಬಳಕೆ ವಸ್ತುಗಳೆಲ್ಲ ಕೂಡ ಗಗನಕ್ಕೇರುತ್ತೆ. ನಾವು ಬದುಕೋದು ಹೇಗೆ ಅಂತ ಪಾಪ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಇಲ್ಲಿಗೆ ಮುಗೀತಾ? ಇನ್ನು ಕಾದಿದೆಯಾ ಶಾಕು? ₹7.5 ಜಾಸ್ತಿ ಆಗಿದೆ. ಇಲ್ಲಿಗೆ ಮುಕ್ತಾಯನ? ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತಾ? ಇಲ್ಲ, ಮುಂದಿನ ದಿನಗಳಲ್ಲಿ ತೈಲ ಬೆಲೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇನ್ನು ₹3-4 ಹೆಚ್ಚಾಗಬಹುದು ಪಕ್ಕ. ತೋರಿಸಿ ಅದು ಗ್ರಾಫಿಕ್ಸ್ ಪಾಯಿಂಟ್ಸ್. 4ನೇ ಬಾರಿ ಬೆಲೆ ಏರಿಕೆ ನಂತರವೂ ಕೂಡ ತೈಲ ಕಂಪನಿಗಳ ನಷ್ಟ ಸರಿ ಹೋಗಿಲ್ವಂತೆ. ಹಾಗೆ ನೋಡಿದ್ರೆ ಫೆಬ್ರವರಿ 18ಕ್ಕೇನೋ ಸ್ಟಾರ್ಟ್ ಆಯ್ತು ಯುದ್ಧ. 28 ಮೇಡಮ್, ಮಂತ್ ಎಂಡ್ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಆರ್ ಯು ಶ್ಯೂರ್? ಎಸ್ ಮೇಡಮ್. ಓಕೆ. ಸೊ ಈಗೇನಾಯ್ತು ಅಂದ್ರೆ ಈ ತೈಲ ಕಂಪನಿಗಳಿಗೆ, ಆಯಿಲ್ ಕಂಪನಿಗಳಿಗೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ಸುಮಾರು 40% ಲಾಭ ಆಗಿದೆ. ಬಟ್ ಮಾರ್ಚ್ ಅಲ್ಲಿ ಕ್ರೈಸಿಸ್ ಶುರುವಾಯ್ತಲ್ಲ, ಅಲ್ಲಿಂದ ಅವ್ರಿಗೆ ದಿನಕ್ಕೆ 1000 ಕೋಟಿ ನಷ್ಟ. ಹರ್ದೀಪ್ ಸಿಂಗ್ ಪುರಿ ಯಾರಿದ್ದಾರೆ ಪೆಟ್ರೋಲಿಯಂ ಸಚಿವ, ಅವ್ರೇನ್ ಹೇಳಿದ್ರು, ಇಲ್ಲ ಒಂದ್ ದಿನಕ್ಕೆ 1000 ಕೋಟಿ ನಷ್ಟ ಆಗ್ತಾ ಇದೆ. ಇಷ್ಟು ದಿನ ಅವ್ರು ಕನ್ಸ್ಯೂಮ್ ಮಾಡ್ಕೊಂಡ್ರು, ಸರ್ಕಾರ ಅವ್ರಿಗೆ ಅದನ್ನ ಭರಿಸಿಕೊಡ್ತಾ ಇತ್ತು, ಇನ್ಮೇಲೆ ಆಗಲ್ಲ, ಸಿಕ್ಕಾಪಟ್ಟೆ ಬ್ಲೀಡ್ ಆಗ್ತಾ ಇದ್ದಾರೆ ಅವರು ಅಂತ. ಹಾಗಾಗಿ ಸುಮಾರು 40 ದಿನಗಳ ಕಾಲ ಪಾಪ ಎಲೆಕ್ಷನ್ ಇತ್ತಲ್ಲ, ಎಲೆಕ್ಷನ್ ಅಲ್ಲಿ ರೇಟ್ ಜಾಸ್ತಿ ಮಾಡ್ಬಿಟ್ರೆ ಜನ ಉಗಿಯಲ್ವಾ ಮಕ್ಕಕ್ಕೆ? ಅಲ್ವಾ? ಅಲ್ಲ ರೀ, ಪೆಟ್ರೋಲ್ ಡೀಸೆಲ್ ಬೆಲೆ ಇಷ್ಟು ಜಾಸ್ತಿ ಮಾಡಿ ಓಟ್ ಕೇಳಕ್ ಬಂದಿದ್ರೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಅಂತ ಪಾಪ ಆ ಮುಜುಗರವನ್ನ ತಪ್ಪಿಸ್ಕೊಳ್ಳಕ್ಕೆ ಅವ್ರು ರೇಟ್ ಜಾಸ್ತಿ ಮಾಡಿರ್ಲಿಲ್ಲ. ಅದಾದ್ಮೇಲೆ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಈಗ ಜಾಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಮಾಡ್ಬೇಕಾಗಿತ್ತು, ಅವತ್ತು ಮಾಡ್ಬೇಕಾಗಿತ್ತು, ಯಾವತ್ತಿದ್ರು ಮಾಡ್ಬೇಕಾಗಿತ್ತು. ಸೊ ತೈಲ ಕಂಪನಿಗಳಿಗೆ ಇನ್ನೂ ಕೂಡ ನಷ್ಟ ಸರಿದೂಗಿಸ್ಕೊಳಕ್ ಆಗಿಲ್ವಂತೆ. ಇವತ್ತು ನೋಡಿದ್ರೆ ಇವತ್ತು ಕಚ್ಚಾ ತೈಲ ಬೆಲೆ ಕಡಿಮೆ ಆಗಿದೆ, ₹100 ಆಗಿದೆ. ಇವತ್ತು ಕಡಿಮೆ ಆಗಿದೆ. ಇವ್ರು ಹೇಳೋ ಪ್ರಕಾರ ಕಚ್ಚಾ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಆದರೆ ಕಡಿಮೆ ಬೆಲೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆದರೆ ಬೆಲೆ ಏರಿಕೆ ಅಂತ ಈಗೇನ್ ಹೇಳ್ತಾ ಇದ್ದಾರೆ. ಆ ರೂಲ್ಸ್ ಈ ಹಿಂದೆಲ್ಲ ಅಪ್ಲೈ ಆಗಿರ್ಲಿಲ್ಲ. ಈ ಹಿಂದೆ ಕಚ್ಚಾ ತೈಲ ಬೆಲೆ ಕಡಿಮೆ ಇದ್ರು ಕೂಡ ಈ ಕೊರೋನಾ ಟೈಮ್ ಅಲ್ಲಿ ಬ್ಯಾರಲ್ಗೆ $37 ಆಗಿತ್ತು. ಅವಾಗೇನು ಕಡಿಮೆ ಮಾಡಿರ್ಲಿಲ್ಲ ಇವ್ರ ಬೆಲೆ, ಜನರಿಗೆ ಹೊರೆನ ಕಡಿಮೆ ಮಾಡಿರ್ಲಿಲ್ಲ. ಇಲ್ಲ ದೇಶದ ಅಭಿವೃದ್ಧಿಗೆ, ಇಲ್ಲ ಸಾಲಕ್ಕೆ, ಇಲ್ಲ ಬಾಂಡ್ಗಳಿಗೆ, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ, ಹಂಗೆ ಹಿಂಗೆ ಅಂತ ಹೇಳಿ ನಮ್ಗೇನು ಗ್ರಾಹಕರಿಗೆ ಪಾಸ್ ಮಾಡ್ಲಿಲ್ಲ. ಕಚ್ಚಾ ತೈಲ ಬೆಲೆ ಜಾಸ್ತಿ ಇದ್ರು ಅದೇ ರೇಟು, ಕಡಿಮೆ ಇದ್ರು ಅದೇ ರೇಟು. ಈಗ ಏನು ಯುದ್ಧದ ಕ್ರೈಸಿಸ್ ಇದೆ ಅನ್ನೋ ಕಾರಣಕ್ಕೆ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಜನಕ್ಕೆ ಯಾಕೆ ಸಿಟ್ಟಂದ್ರೆ, ಕಡಿಮೆ ಆಗಿದ್ದಾಗ ಒಂದಿಷ್ಟು ಕಡಿಮೆ ಮಾಡಿದ್ದಿದ್ರೆ ನಮಗೂ ಹೆಲ್ಪ್ ಆಗ್ತಿತ್ತು, ಆ ಬೆನಿಫಿಟ್ ಸಿಕ್ತಿತ್ತು. ಕಡಿಮೆ ಇದ್ದಾಗಲೂ ನಮ್ಗೆ ಬೆನಿಫಿಟ್ ಕೊಡ್ಲಿಲ್ಲ. ಈಗ ಜಾಸ್ತಿ ಆದಾಗ ಇನ್ನೊಂದಿಷ್ಟು ಹಾಕ್ತಾ ಇದ್ದೀರಾ ನಮ್ಮ ಮೇಲೆ, ನಾವ್ ಎಲ್ಲಿಗೆ ಹೋಗೋಣ ಅನ್ನೋದು ಜನರು ಕೇಳ್ತಾ ಇರುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ದುರಂತ ಅಂದ್ರೆ ಯಾವ ಬಿಜೆಪಿ ನಾಯಕರು ಮಾತಾಡಲ್ಲ, ಯಾರ ಹತ್ರನೂ ಅದ್ರ ಬಗ್ಗೆ ಉತ್ತರ ಇಲ್ಲ. ಬೇರೆ ವಿಚಾರಗಳಿಗೆ ಪುಂಖಾನುಪುಂಖವಾಗಿ ಭಾಷಣ ಹೊಡಿತಾರೆ, ಆದ್ರೆ ಇಂಥ ವಿಚಾರಗಳಲ್ಲಿ ಜನರ ಬದುಕು ಮತ್ತು ಪ್ರಶ್ನೆಯ ವಿಚಾರದಲ್ಲಿ ಯಾರು ಕೂಡ ಏನೂ ಮಾತಾಡೋದಿಲ್ಲ. ಮತ್ ಪ್ರಶ್ನೆ ಮಾಡಿದ್ರು ಕೂಡ ಇವ್ರಿಗೆ ಒಪ್ಕೊಳ್ಳಲ್ಲ, ಇವ್ರಿಗೆ ಪ್ರಶ್ನೆಗಳು ಇಷ್ಟ ಇಲ್ಲ. ಇವ್ರು ಹೇಳೋದು ಮಾತ್ರ ನಾವು ಕೇಳಿಸ್ಕೋಬೇಕು, ತಿರುಗಿ ಯಾರು ಅವ್ರ ಪ್ರಶ್ನೆ ಕೇಳಬಾರ್ದು. ಯಾಕಂದ್ರೆ ಅವ್ರು ಹೇಳೋದೆಲ್ಲ ಸರಿ ಇರುತ್ತೆ. ಬಿಜೆಪಿ ಅಂದ್ರೆ ಸರಿ, ಬಿಜೆಪಿ ಅಂದರೆ ಸತ್ಯ, ಬಿಜೆಪಿ ಅಂತ ಅಂದರೆ ಎಂದಿಗೂ ಕೂಡ ಅದು ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸತ್ಯ ಹರಿಶ್ಚಂದ್ರ ಎಷ್ಟು ಸತ್ಯವೋ ಬಿಜೆಪಿ ಪಕ್ಷವೂ ಕೂಡ ಅಷ್ಟೇ ಸತ್ಯ. ಅದು ಕೇಳೋದಷ್ಟೇ ಗೊತ್ತು, ಕೇಳೋದು ಗೊತ್ತಿಲ್ಲ. ಏನ್ ಹೇಳೋ, ಬಿಜೆಪಿ ಪಕ್ಷಕ್ಕೆ ಹೇಳೋದಷ್ಟೇ ಗೊತ್ತು, ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ, ಕೇಳಿಸ್ಕೊಳ್ಳೋಷ್ಟು ಅವರಿಗೆ ತಪ್ಪು ಮಾಡಲ್ಲ ಅವರು.
ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಆಮೇಲೆ ಈ ಹಿಂದೆ ಬೇರೆ ಬೇರೆ ಪ್ರಧಾನಿಗಳು ಇದ್ದಂತ ಸಂದರ್ಭದಲ್ಲಿ ಇದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೈಸಿಸ್ ಇದ್ದಾಗ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿ ಡಾಲರ್ ಬೆಲೆ ಹೆಚ್ಚಳ ಆದಾಗ, ಇದೇ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಗುಜರಾತ್ನಲ್ಲಿ ಯಾಕ್ರಿ ಇದ್ದೀರಾ, ನಿಮ್ಗೆ ನಾಚಿಕೆ ಆಗಲ್ವ, ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಯಿರಿ ಅಂತ ದೊಡ್ಡದಾಗಿ ಭಾಷಣ ಹೊಡೆದಿದ್ರು. ಇವತ್ತು ಅದೇ ಭಾಷಣವನ್ನ ಬೇರೆ ಬೇರೆಯವ್ರು ಮಾಡ್ತಾ ಇರ್ಬೇಕಾದ್ರೆ ಆ ಭಾಷಣವನ್ನು ಕೇಳಿಸ್ಕೊಳಕ್ಕೆ ಇವ್ರಿಗೆ ರೆಡಿ ಇಲ್ಲ. ಭಾಷಣ ಹೋಗ್ಲಿ, ಆ ಕಾಕ್ರೋಚ್ ಪಾರ್ಟಿ ಅಂತ ಒಂದು ಏನೋ ಒಂದು ಇದು ಅಕೌಂಟ್ ಅದನ್ನೇ ಡಿಲೀಟ್ ಮಾಡಿಸಿದ್ರು, ಹೋಗದ್ರು. ಈಗ ಇತ್ತೀಚೆಗೆ ಒಂದು ಹಾಡು ಬೇರೆ ವೈರಲ್ ಆಗ್ತಾ ಇದೆ. ತಾವೆಲ್ಲ ಹಿಂದಿಯಲ್ಲಿ ಆಸಕ್ತಿ ಇದ್ರೆ ಆ ಹಾಡು ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಆ ಹಾಡು ಇದು ಯಾವ್ದದು ಒಂಥರ ಮೆಹಂಗಾಯಿ ಬಗ್ಗೆ ಅದನ್ನು ಡಿಲೀಟ್ ಮಾಡಿಸ್ತಾ ಇದ್ರಂತೆ, ಯಾವ್ದೋ ಪಿಕ್ಚರ್. ಅಂದ್ರೆ ಒಂದು ಹಾಡು ಕೂಡ ಇವ್ರಿಗೆ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇಲ್ಲ. ಅಷ್ಟರ ಮಟ್ಟಿಗೆ ಇವ್ರಿಗೆ ಹೇಳೋದು ಒಂದೇ ಗೊತ್ತು ಹೊರತು ಕೇಳೋದಂತೂ ಗೊತ್ತೇ ಇಲ್ಲ ಇವ್ರಿಗೆ. ನಮ್ಗೆ ಕಷ್ಟ ಇದೆ, ನಮ್ಗೆ ದುಃಖ ಇದೆ, ನಮ್ಗೆ ಆತಂಕ ಇದೆ ಅಂತಂದ್ರೆ ನೀವು ಯಾರು, ನೀವು ಇಂಡಿಯಾದವರು ಪಾಕಿಸ್ತಾನದವ್ರು ಅಂತ ಕೇಳ್ತಾರೆ ಇವರು. ಆವಾಗ ಪಾಕಿಸ್ತಾನ ಅಂದ ತಕ್ಷಣ ನಮಗೇನ್ ಅನ್ಸುತ್ತೆ, ಯಪ್ಪ ಎದಕ್ ಬೇಕಪ್ಪ ಪಾಕಿಸ್ತಾನನು ಹಣೆಪಟ್ಟಿ ಕಟ್ತಾರ ಅಂತ ಬಾವಿಚ್ಕೊಂಡು ಸುಮ್ಮನೆ ಆಗ್ಬಿಡುತ್ತೆ. ಆಮೇಲೆ ಮೋದಿ ಅವ್ರು ಇದಾರೆ ಅಂತಂದ್ರೆ ಅಲ್ಲಿ ಏನೋ ಒಂದು ಭರವಸೆ ಇದೆ ಅಂತ ಅರ್ಥ. ಮೋದಿ ಅವ್ರು ಇದಾರೆ ಅಂತಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಇದೆ ಅಂತ ಅರ್ಥ. ಮೋದಿ ಅವ್ರು ಇದಾರೆ ಅಂತ ಅಂದ್ರೆ ಕಷ್ಟ ಇಲ್ಲ ಅಂತ ಅರ್ಥ. ಮೋದಿ ಅವ್ರು ಇದಾರೆ ಅಂತಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಅರ್ಥ. ಮೋದಿ ಅವ್ರು ಇದಾರೆ ಅಂತಂದ್ರೆ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಅರ್ಥ. ಆದ್ರೆ ಮೋದಿ ಅವ್ರ ಕೈಯಲ್ಲೂ ಏನು ಇಲ್ಲ ಅಂತ ಇದೇ ಫಸ್ಟ್ ಟೈಮ್ ನಮಗೂ ಕೂಡ ಅರ್ಥ ಆಗಿದ್ದು, ಹೌದಲ್ವಾ? ಮೋದಿ ಅವ್ರ ಜಾಗದಲ್ಲಿ ಪ್ರಭುದೇವ್ ಇದ್ರು ಕೂಡ ಇದನ್ನೇ ಮಾಡ್ತಿದ್ರು, ಹೌದಾ? ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಕ್ರೈಸಿಸ್, ಇಡೀ ಪ್ರಪಂಚ ನಲುಗ್ತಾ ಇದೆ, ನಾವೇನ್ ಮಾಡಕ್ ಆಗುತ್ತೆ ಅಂತ ನೀವಿದ್ರೆ ಅದನ್ನೇ ಹೇಳ್ತಿದ್ರಿ. ಈಗ ಮೋದಿ ಸಾಹೇಬ್ರು ಪಾಪ ಅದನ್ನೇ ಹೇಳ್ತಿದಾರೆ. ಅವ್ರ ಕೈಯಲ್ಲಿದ್ರೆ ಮಾಡ್ತಾರ, ಅವ್ರ ಕೈಯಾಗಿಲ್ಲ ಪಾಪ, ಅವ್ರು ಏನ್ ಮಾಡ್ತಾರೆ ಹೇಳ್ರಿ? ಕೈಯಾಗಿಲ್ದಾರ ಮಾಡ್ರಿ 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 ಅಂತ ಪಾಪ ಅವ್ರು ಎಲ್ಲಿಂದ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಹೌದಲ್ವಾ? ಸೊ ಹಂಗಾಗಿ ನಾವು ಕೇಳೋದು ಬಹಳ ತಪ್ಪಿದೆ. ಏನು ಮಾಡಕ್ಕಾಗದೆ ಇರೋ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ಎಲ್ಲರಿಗೂ ಆಗಿದೆ, ನಮಗೂ ಆಗ್ತಾ ಇದೆ. ಮೋದಿ ಅವ್ರು ಇದಾರೆ ಅಂತೇಳಿ ನಮ್ಗೇನ್ ಬೇರೆ ಆಗುತ್ತೇನು? ಮೋದಿ ಅವ್ರು ಇದಾರೆ ಅಂತ ಹೇಳಿ ಏನಾದ್ರು ನಮ್ಗೆ ಮೇಲಿಂದ ಇಂದ್ರಲೋಕದಿಂದ ದೇವಲೋಕದಿಂದ ಏನ್ ಪೆಟ್ರೋಲ್ ಬಂದ್ ಬೀಳ್ತೈತೆ ಕೆಳಗ? ಇಲ್ಲ ಮೇಡಮ್. ಸೊ ಎಲ್ಲರಿಗೂ ಹೆಂಗಾಗುತ್ತೆ ಅದ ನಮಗೂ ಹಂಗೆ ಆಗುತ್ತೆ. ಹಂಗಾಗಿ ಜನ ನೀವು ಅಂದ್ರೆ ಬೇಸಿಕಲಿ ಏನು ಅಂತಂದ್ರೆ, ನೀವು ಬರುವಾಗ್ಲೇ ಹಣೆ ಬರ ಬರ್ಕೊಂಡ್ ಬರ್ಬೇಕು. ನಾನು ಶ್ರೀಮಂತನಾಗಿ ಹುಟ್ಟಬೇಕು, ನನ್ನ ಕೈಯಲ್ಲಿ ದುಡ್ಡಿರಬೇಕು, ಪರಿಸ್ಥಿತಿ ಎಂತದ್ದೇ ಬಂದರೂ ಕೂಡ ನಾನು ಸರ್ವೈವ್ ಆಗ್ತೀನಿ ಅನ್ನೋದನ್ನ ನೀವೇ ಬ್ರಹ್ಮನ ಕೈಯಲ್ಲಿ ಬರ್ಸ್ಕೊಂಡು ಬರ್ಬೇಕು. ಅಂದ್ರೆ ನೀವು ಸರ್ವೈವ್ ಆಗ್ತೀರಿ. ನೀವು ಬಡವರಾದ್ರೆ, ನೀವು ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರಾದ್ರೆ ನಿಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ನೀವು ಬದುಕಕ್ಕೆ ನಾಲಾಯಕ್ಗಳು, ನಿಮ್ಗೆ ಅರ್ಹತೆ ಇಲ್ಲ. ನೀವು ಯಾಕೆ ಬದುಕ್ತೀರಿ ಪಾಪ, ಹೌದಲ್ಲ? ಅಯ್ಯೋ ಕಷ್ಟ ಇದೆ, ಅಯ್ಯೋ ತೊಂದರೆ ಇದೆ, ಅಯ್ಯೋ ದುಬಾರಿ ಆಗ್ಬಿಟ್ಟಿದೆ, ಅಯ್ಯೋ ಬೆಲೆ ಏರಿಕೆ ಇದೆ, ಅಯ್ಯೋ ಸಂಬಳ ಸಾಕಾಗ್ತಾ ಇಲ್ಲ ಅಂತ ಈ ಗೋಳ್ ಕೇಳಿಸ್ಕೊಳಕ್ ಆಗಲ್ಲ ರೀ. ದುಡ್ಡಿದ್ರೆ ಬದುಕ್ರಿ, ದುಡ್ಡಿಲ್ಲ ಅಂದ್ರೆ ಹೋಗ್ರಿ, ಹಾಳಾಗಿ ಹೋಗ್ರಿ ಅತ್ಲಾಗಿ. ನಿಮ್ನ ದಿನ ಸಾಯೋರ್ಗೆ ಅಳವ್ರು ಯಾರು ಹೇಳ್ರಿ? ಒಂದ್ ದಿನ ಕೇಳ್ತಾರ ಪಾಪ, 2 ದಿನ ಕೇಳ್ತಾರ, ಪ್ರತಿದಿನ ಯಾರು ಕೇಳ್ತಾರ್ರಿ? ಅಷ್ಟು ಪುರ್ಸತ್ ಇರುತ್ತೆ ಅವ್ರಿಗೆ. ಅಲ್ಲೋಗಿ ಮೆಲೋಡಿ ಚಾಕ್ಲೇಟ್ ಕೊಡ್ಬೇಕು, ಇಲ್ಲೋಗಿ ಭಾಷಣ ಹೊಡಿಬೇಕು, ವೆಸ್ಟ್ ಬೆಂಗಾಲು ಅದು ಇದು ಎಲೆಕ್ಷನ್ ಹೆಂಗೈತೆ. ನೀವು ನನಗೆ ಗ್ಯಾಸ್ ಸಿಗ್ತಾ ಇಲ್ಲ, ನನಗೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ, ನನಗೆ ರಸಗೊಬ್ಬರ ಸಿಗ್ತಾ ಇಲ್ಲ, ನನಗೆ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ, ಅಯ್ಯೋ ನಮ್ಮ ಪರಿಸ್ಥಿತಿ ಹಾಳಾಗೋಯ್ತು ಅಂತ ನೀವು ಹತ್ಗೋದ್ ಕೂತ್ರೆ ಅವ್ರಿಗೆ ಬೇರೆ ವಿಷಯಗಳಿರಲ್ಲ, ಬೇರೆ ಕ್ರೈಸಿಸ್ ಇರಲ್ಲ, ಬರೀ ನಿಮ್ದೇ ನೋಡ್ತಿರ್ಬೇಕು. ಆಗದಿದ್ರ ಬದುಕ್ರಿ, ಇಲ್ಲಾದ್ರೆ ಸಾಯ್ರಿ, ಯಾರಿಗ್ ಬೇಕು? ಈ ಕೊರೋನಾದಾಗ ಎಷ್ಟು ಜನ ಸತ್ರಪ್ಪ, ಎಲ್ಲ ಲೆಕ್ಕ ಇಟ್ಟಿರೇನು? ಎದಕ್ಕೆ ಸತ್ರ ಹೇಳ್ರಿ? ಮೆಡಿಸಿನ್ ಸಿಗ್ಲಿಲ್ಲ ಅಂತ ಸತ್ರು, ಬೆಡ್ ಸಿಗ್ಲಿಲ್ಲ ಅಂತ ಸತ್ರು, ಮತ್ತೆ ಇದು ಏನು ಆಕ್ಸಿಜನ್ ಸಿಗ್ಲಿಲ್ಲ ಅಂತ ಸತ್ರು. ಎಷ್ಟು ಜನ ಸತ್ರು? ಎಲ್ಲಾರ್ದು ಲೆಕ್ಕ ಐತೇನು ಅಧಿಕೃತವಾಗಿ? ಇಲ್ಲ. ಸತ್ತವ್ರ ಮನೆಯಾಗ ಪಾಪ ಅಂತಿಮ ಸಂಸ್ಕಾರಕ್ಕೂ ಹೋಗಕ್ಕಾಗಿಲ್ಲ ಜನರಿಗೆ, ಹಂಗಾಯ್ತು ಪರಿಸ್ಥಿತಿ. ಹಂಗೆ ನಮ್ದು ನಡೀತೈತಿ. ದುಡ್ಡಿರೋರು 100 ರೂಪಾಯಿ ಅಲ್ಲ 500 ರೂಪಾಯಿ ಆದ್ರೂ ಅವ್ರಿಗೆ ಏನ್ ಅನ್ಸಲ್ಲ. ಯಾಕಂದ್ರೆ ದೇಶ ಸುಭದ್ರವಾಗಿದೆ, ದೇಶ ಗಟ್ಟಿಯಾಗಿದೆ. ಹಂಗಾಗಿ ಅವ್ರಿಗೆ ದೇಶ ಗಟ್ಟಿಯಾಗಿರ್ಬೇಕು. ಇವತ್ತು ನಾವು ಸತ್ರು ಪರವಾಗಿಲ್ಲ ಪ್ರಭುದೇವ್, ಇವತ್ತು ನಾವು ಸತ್ರು ಪರವಾಗಿಲ್ಲ. ನಮ್ಮ ಮುಂದಿನ ಪೀಳಿಗೆ ಈ ದೇಶದಲ್ಲಿ ಸುಭದ್ರವಾಗಿರ್ಬೇಕು, ಹಿಂದೂ ಧರ್ಮ ಗಟ್ಟಿಯಾಗಿರ್ಬೇಕು. ನಾವು ಸತ್ರು ಪರವಾಗಿಲ್ಲ, ಮುಂದೆ ದೇಶ ಸುಭದ್ರವಾಗಿರ್ಬೇಕು. ಹಾಗಾಗಿ ಮಾತಾಡ್ಕೊಂಡು ಬಾಯಿ ಜಿಪ್ ಹಾಕೊಂಡಿರ್ಬೇಕು.
ಮಾತಾಡಿದ್ರೆ ಮತ್ತೆ ಆಗಲ್ಲ, ಅವ್ರಿಗೆ ಕೇಳಿಸ್ಕೊಳಕ್ ಆಗಲ್ಲ, ಮತ್ತೆ ಅದು ಕೇಳಿಸ್ಕೊಳಕ್ ಆಗಲ್ಲ. ಯಾವಾಗ್ಲೂ ಒಳ್ಳೇದನ್ನ ಕೇಳಿಸ್ಕೋಬೇಕು, ಕೆಟ್ಟದನ್ನ ಕೇಳಿಸ್ಕೋಬಾರ್ದು. ಬಿಜೆಪಿನೂ ಹಂಗೆ, ಒಳ್ಳೇದ್ ಮಾತ್ರ ಕೇಳಿಸ್ಕೊಳುತ್ತೆ, ಕೆಟ್ಟದನ್ನ ಕೇಳಿಸ್ಕೊಳಲ್ಲ ಅದು.